ಪುನೀತ್ ರಾಜ್ಕುಮಾರ್ ಸಿನಿಮಾಗಳಿಗೆ ನಿರ್ದೇಶನ ಮಾಡಿ ಸಂತೋಷ್ ಆನಂದರಾಮ್ ಬೇಷ್ ಎನಿಸಿಕೊಂಡಿದ್ದಾರೆ. ಮತ್ತೆ ಅದೇ ರೀತಿ ಬಿಗ್ ಬಜೆಟ್ ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಹೊಂಬಾಳೆ ಫಿಲ್ಮ್ಸ್ ಅವರದು ಹೆಸರು ಮಾಡಿದೆ. ಇವರಿಬ್ಬರು ಯುವರಾಜ್ ಕುಮಾರ್ ಅವರನ್ನು ಯುವ ಸಿನಿಮಾ ರಿಲೀಸ್ ಮಾಡುವ ಮೂಲಕ ಪರಿಚಯಿಸುತ್ತಿದ್ದಾರೆ. ಫ್ಯಾಮಿಲಿ ಆಡಿಯನ್ಸ್ಗಳ ನಾಡಿ ಮಿಡಿತವನ್ನು ನಿರ್ದೇಶಕ ಸಂತೋಷ್ ಆನಂದರಾಮ್ ಅರಿತಿದ್ದಾರೆ. ಅವರಿಗೆ ಯುವ ರಾಜ್ಕುಮಾರ್ ಅವರನ್ನು ಚಿತ್ರರಂಗಕ್ಕೆ ಪರಿಚಯಿಸುವ ಜವಾಬ್ದಾರಿ ಸಿಕ್ಕಿದೆ. ಇದಕ್ಕೆ ಹೊಂಬಾಳೆ ಫಿಲ್ಮ್ಸ್ ಬಂಡವಾಳ ಹೂಡಿದೆ. ಯುವ ಸಿನಿಮಾ ಟ್ರೈಲರ್ ಮೂಲಕ ನಿರೀಕ್ಷೆ ಮೂಡಿಸಿತ್ತು. ಈಗ ಸಿನಿಮಾ ತೆರೆಗೆ ಬಂದ ನಂತರ ಆ ಸಿನಿಮಾ ಹೇಗಿದೆ, ಚಿತ್ರದಲ್ಲಿ ಏನೆಲ್ಲ ಇದೆ ಎನ್ನುವ ಬಗ್ಗೆ ನೋಡುವುದಾದರೆ, ಮಂಗಳೂರಿನ ಕಾಲೇಜಿನಲ್ಲಿ ಮೊದಲಿನಿಂದಲೂ ಹಾಸ್ಟೆಲ್ ಹುಡುಗರು ಹಾಗೂ ಲೋಕಲ್ ಹುಡುಗರ ಮಧ್ಯೆ ಕಿರಿಕಿದ್ದಿದೆ. ಲೋಕಲ್ ಹುಡುಗರು ತಾವೇ ಮೇಲು ಎಂಬ ಭಾವನೆಯಲ್ಲಿ ಮೆರೆಯುತ್ತಾ ಇರುತ್ತಾರೆ. ಹಾಸ್ಟೆಲ್ ಹುಡುಗರಿಗೆ ತಾವು ಹೊರಗಿನವರು ಎಂಬ ಕಾರಣಕ್ಕೆ ಅವರು ಲೋಕಲ್ ಹುಡುಗರ ಸುದ್ದಿಗೆ ಹೋದವರಲ್ಲ. ಆದರೆ ಹಾಸ್ಟೆಲ್ನಲ್ಲಿರುವ ಯುವ ಆಗಲ್ಲ. ಆತನ ಬೈಕ್ ಟಚ್ ಮಾಡಿದ ಲೋಕಲ್ ಹುಡುಗರ ಕೈ ಕಾಲು ಮುರಿಯುತ್ತಾನೆ. ನಂತರ ಅದು ಗ್ಯಾಂಗ್ ವಾರ್ ಆಗಿ ಬದಲಾಗುತ್ತದೆ ಮತ್ತು ಮಾತಿಗೆ ಸಿಟ್ಟು ಮಾಡಿಕೊಳ್ಳುವ ಈ ಯುವ ನಂತರ ಏಕೆ ಬದಲಾಗುತ್ತಾನೆ, ಶಿಕ್ಷಣ ಮುಗಿದ ಬಳಿಕ ಮನೆಗೆ ಬರುವ ಆತನಿಗೆ ಕಾದಿರುವ ಶಾಕ್ ಏನು, ಆತನ ಬದುಕು ಹೇಗೆ ಬದಲಾಗುತ್ತದೆ ಎಂಬುದನ್ನು ಒಂದೊಂದಾಗಿ ತೆರೆದಿಡುತ್ತಾ ಹೋಗುತ್ತಾರೆ ನಿರ್ದೇಶಕ ಸಂತೋಷ್ ಆನಂದರಾಮ್. ಅದೇ ರೀತಿ ಯುವ ಸಿನಿಮಾದ ಮೊದಲಾರ್ಧದಲ್ಲಿ ಯಥೇಚ್ಛವಾಗಿ ಹೊಡಿ ದೃಶ್ಯಗಳು ಕಾಣಿಸುತ್ತವೆ. ಕುಂತಿದ್ದಕ್ಕೆ ನಿಂತಿದ್ದಕ್ಕೆ ಕಿರಿಕ್ ಆಗುತ್ತವೆ. ಆ ಬಳಿಕ ಶುರುವಾಗುವುದು ಫೈಟಿಂಗ್. ಮೊದಲಾರ್ಧ ಬಹುತೇಕ ಕಾಲೇಜಿನಲ್ಲಿ ನಡೆಯುವ ಗ್ಯಾಂಗ್ ವಾರ್ಗಳಲ್ಲಿ ಸಾಗುತ್ತದೆ. ನಂತರ ಎರಡನೇ ಭಾಗದಲ್ಲಿ ಸಂಪೂರ್ಣವಾಗಿ ಭಾವನಾತ್ಮಕವಾಗಿ ಕಟ್ಟಿಕೊಡುವ ಪ್ರಯತ್ನವನ್ನು ನಿರ್ದೇಶಕ ಮಾಡಿದ್ದಾರೆ. ಯುವ ಅವರ ಮೊದಲಾರ್ಧದಲ್ಲಿ ಸಖತ್ ರಗಡಾಗಿ ಕಾಣಿಸಿಕೊಂಡಿದ್ದಾರೆ. ಸ್ಟಂಟ್ಗಳನ್ನು ಕಲಿತು ಫೈಟ್ಗಳನ್ನು ಮಾಡಿದ್ದಾರೆ. ಇದಕ್ಕೆ ಅವರು ಹಾಕಿದ ಶ್ರಮ ತೆರೆ ಮೇಲೆ ಎದ್ದು ಕಾಣುತ್ತದೆ. ದ್ವಿತೀಯಾರ್ಧದಲ್ಲಿ ಓರ್ವ ತಂದೆಯ ಮಗನಾಗಿ ಮಧ್ಯಮ ವರ್ಗದ ಹುಡುಗನಾಗಿ ಅವರು ಗಮನ ಸೆಳೆಯುತ್ತಾರೆ. ಡೆಲಿವರಿ ಬಾಯ್ ಆಗಿ ಕಾಲೇಜ್ ಹುಡುಗನಾಗಿ ಹೀಗೆ ಹಲವು ಶೆಡ್ಗಳನ್ನು ಅವರು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಡ್ಯಾನ್ಸ್ಗಳಲ್ಲಿ ಅವರು ಸಖತ್ ಸ್ಟೆಪ್ ಹಾಕಿದ್ದಾರೆ. ಅವರ ಭರವಸೆಯೇ ಹೀರೋ ಆಗಿ ಕಾಣಿಸಿಕೊಂಡಿದ್ದಾರೆ. ಅಲ್ಲಲ್ಲಿ ಸಂತೋಷ್ ಆನಂದರಾಮ್ ಅವರ ಫ್ಯಾಮಿಲಿ ಆಡಿಯನ್ಸ್ನ ಗಮನದಲ್ಲಿ ಇಟ್ಟುಕೊಂಡು ಸಿನಿಮಾ ಮಾಡಿದ್ದಾರೆ. ತಂದೆಯ ಮಗನ ಸೆಂಟಿಮೆಂಟನ್ನು ಕಟ್ಟಿಕೊಡಲು ಅವರು ಯಶಸ್ವಿಯಾಗಿದ್ದಾರೆ. ಕೆಲ ದೃಶ್ಯಗಳು ಅಪೂರ್ಣ ಎನಿಸುತ್ತದೆ. ಬೆಂಗಳೂರಿನ ವಿಜಿ ರಸ್ತೆ ಮಧ್ಯೆ ಕಾರು ನಚ್ಚುಗುಚ್ಚಾಗುವ ಹಾಗೆ ಎದುರಾಳಿಯ ಕಾಲು ಕೈ ಮುರಿಯುವಂತೆ ಹೊಡೆದರೂ ಆ ಬಗ್ಗೆ ಪೊಲೀಸ್ ಕೇಸ್ ಆಗಲ್ಲ. ಈ ರೀತಿ ಹಲವು ಲಾಜಿಕ್ಗಳು ಕೂಡ ಕಾಣಿಯಾಗಿವೆ. ಯುವನ ತಂದೆಯಾಗಿ ಅಚ್ಯುತ್ ಕುಮಾರ್ ನಟಿಸಿದ್ದಾರೆ. ನಾಯಕಿ ಪಾತ್ರದಲ್ಲಿರುವ ಸಪ್ತಮಿ ಗೌಡ ಅವರು ತಮಗೆ ಸಿಕ್ಕ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಸುಧಾರಾಣಿ, ಹಿತಾ ಚಂದ್ರಶೇಖರ್ ಉತ್ತಮ ನಟನೆಯನ್ನು ತೋರಿದ್ದಾರೆ. ಕುಸ್ತಿಯ ಕೋಚ್ ಆಗಿ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಕಿಶೋರ್ ಅವರು ಇಷ್ಟವಾಗುತ್ತಾರೆ. ಅವರು ಈ ಚಿತ್ರದಲ್ಲಿ ಪ್ರಮುಖ ಪಾತ್ರ ಮಾಡಿದ್ದಾರೆ. ಅದಿನೇಶ್ ಲೋಕನಾಥ್ ಹಿನ್ನೆಲೆ ಸಂಗೀತ ಶ್ರೀಶ ಕೊಡುವಲ್ಲಿ ಛಾಯಾಗ್ರಹಣ ಹೆಚ್ಚಿನ ಅಂಕ ಗಿಟ್ಟಿಸಿಕೊಳ್ಳುತ್ತದೆ. ಸಿನಿಮಾ ಅದ್ದೂರಿಯಾಗಿ ಮೂಡಿ ಬರಬೇಕೆಂದು ಹೊಂಬಾಳೆ ಫಿಲ್ಮ್ಸ್ ಎಲ್ಲಿಯೂ ಕಾಂಪ್ರಮೈಸ್ ಆಗಿಲ್ಲ. ಸೊ ಫ್ರೆಂಡ್ಸ್, ಈ ಸಿನಿಮಾ ತುಂಬ ಚೆನ್ನಾಗಿದೆ. ನೀವಿನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಈ ಕೂಡಲೇ ನಿಮ್ಮ ಹತ್ತಿರದ ಥಿಯೇಟರ್ಗೆ ಹೋಗಿ ನೋಡಿ ಎಂಜಾಯ್ ಮಾಡಿ.